ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಫಿಕ್ಸ್. ದರ್ಶನ್ ಜೊತೆ ಪತ್ನಿಗೂ ಸಂಕಷ್ಟ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಇದೀಗ ಸಮನ್ಸ್ ಕೊಡ್ಲಾಗಿದೆ. ಯಾವ ವಿಚಾರಕ್ಕೆ ಅಂತ ಹೇಳ್ತೀನಿ. ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿಗೆ ಸಮನ್ಸ್ ಕೊಡಲಾಗಿದೆ. ಫಾರ್ಮ್ ಹೌಸ್ ನಲ್ಲಿ ವಿದೇಶಿ ಬಾತುಕೋಳಿಯನ್ನ ಸಾಕಣೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ, ಜೊತೆಗೆ ಅದಕ್ಕೆ ಲೈಸೆನ್ಸ್ ಪಡಿಬೇಕು, ಅದನ್ನ ಪಡೆದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಸಮನ್ಸ್ ಕೊಡಲಾಗಿದೆ. ವಿಜಯಲಕ್ಷ್ಮಿಗೆ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಟಿ ನರಸೀಪುರ ಕೋರ್ಟ್ ನಿಂದ ಇದೀಗ ಸಮನ್ಸ್ ಜಾರಿಯಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ಜುಲೈ 4ನೇ ತಾರೀಕು, ಅಂದ್ರೆ ಈಗ ಪ್ರಕರಣ ದಾಖಲಾಗಿದ್ದು ಜುಲೈ 4ನೇ ತಾರೀಕು. ಖುದ್ದಾಗಿ ನೀವೇ ಬಂದು ಅದಕ್ಕೆ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಅನ್ನ ಪಡೆಯದೆ ವಿದೇಶಿ ಬಾತುಕೋಳಿಯನ್ನ ಸಾಕಣೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಆ ವಿಡಿಯೋಗಳು ಸಖತ್ ವೈರಲ್ ಆಗಿತ್ತು. ಬ್ಲಾಕ್ ಸ್ವಾನ್ ಅಂತೇನೋ ಸಾಕಿದ್ದಾರೆ, ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನೆಲ್ಲ ನೀವು ನೋಡಿದ್ರಿ. ಇದು ಹಳೆ ಸುದ್ದಿ, ಬಟ್ ಅದಕ್ಕಿನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲೇ ಇದೀಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಜುಲೈ 4ರಂದು ಸಮನ್ಸ್ ಕೊಟ್ಟಿದ್ದು, ಅಂದ್ರೆ ಹಾಜರಾಗಬೇಕು ಖುದ್ದಾಗಿ ನೀವು ಅಂತ. ಸೊ ನಟ ದರ್ಶನ್ಗೆ ಒಂದಾದ್ಮೇಲೆ ಒಂದು ಸಂಕಷ್ಟ. ಏನ್ ಗಮನಿಸ್ತಾ ಇದ್ದೀರಿ, ಒಂದು ವಿಶಿಷ್ಟ ಪ್ರಭೇದದ ಹಕ್ಕಿ ಇದೆಯಲ್ಲ, ನಮ್ಮ ಕಾನೂನಲ್ಲಿ ಕೆಲವೊಂದು ರೂಲ್ಸ್ಗಳೇನಪ್ಪ ಅಂತ ಹೇಳಿದ್ರೆ, ಸಾಕುವ ಪ್ರಾಣಿ ಮತ್ತು ಸಾಕುವ ಪಕ್ಷಿ ಮತ್ತು ವನ್ಯಜೀವಿಗಳನ್ನ ಸಾಕುವ ಹಾಗಿಲ್ಲ. ಮಗದೊಂದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೆ ಕೆಲವೊಂದು ಲೈಸೆನ್ಸ್ ಗಳನ್ನ ಪಡ್ಕೊಳ್ಬೇಕು. ಇಂತಹದ್ದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಗಳು ಇರುತ್ತೆ. ಅದನ್ನ ಮೀರಿ ಈಗ ಒಂದಂತೂ ಗೊತ್ತು, ದರ್ಶನ್ ಅವರು ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರು ಅನ್ನುವಂಥದ್ದು ಗೊತ್ತು. ಅಂಡ್ ಯಾವುದೋ ಒಂದೆರಡು ಮೂರು ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲಿ ಖುದ್ದಾಗಿ ಅವರೇ ತೋರಿಸಿದ್ದಾರೆ, ಇದ್ರು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು ಅನ್ನುವಂಥದ್ದನ್ನೆಲ್ಲ ತೋರಿಸಿದ್ದಾರೆ. ಸೊ ಆ ವಿಡಿಯೋನೇ ಅವರಿಗೆ ಮಾರಕವಾಗ್ತಾ ಇದೆ. ಫಾರ್ಮ್ ಹೌಸ್ ನಲ್ಲಿ ಸಾಕಿರುವಂತಹ ಈ ವಿಶಿಷ್ಟ ಪ್ರಭೇದದ ಪಕ್ಷಿ ಇದೆಯಲ್ಲ, ಬ್ಲಾಕ್ ಸ್ವಾನ್, ಗಮನಿಸಿದಿರಿ, ನಮ್ಮ ದೇಶೀಯ ತಳಿ ಅಲ್ಲ ಅದು. ಸೊ ಈಗ ವಿಚಾರಣೆಗೆ ಎದುರಿಸಬೇಕಾಗುತ್ತೆ. ಅವರು ಕೇಳಿದಂತಹ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಯಾವಾಗ ತರಿಸ್ಕೊಂಡ್ರಿ, ಯಾರ ಸಹಾಯದಿಂದ ತರಿಸ್ಕೊಂಡ್ರಿ, ಇದಕ್ಕೆ ಲೈಸೆನ್ಸ್ ಪಡಿಬೇಕು ಅನ್ನುವಂಥದ್ದು ಗೊತ್ತಿರ್ಲಿಲ್ವಾ, ಇವೆಲ್ಲವಕ್ಕೂ ಉತ್ತರವನ್ನ ಕೊಡ್ಬೇಕಾಗತ್ತೆ. ಕೋಳಿಯನ್ನ ದರ್ಶನ್ ಅವರು ಅವರ ಫಾರ್ಮ್ ಹೌಸ್ ನಲ್ಲಿ ಸಾಕಿದ್ದಾರೆ. ಬಾರ್ ಹೆಡೆಡ್ ಗೂಸ್ ಅಂತ ಕರೀತಾರೆ. ಅಂದ್ರೆ ಆ ಬ್ಲಾಕ್ ಸ್ವಾನ್ ಅಂತ ನಾವು ಏನ್ ಕರಿತೀವಿ, ಅದರ ನಿರ್ದಿಷ್ಟ ಹೆಸರು ಆ ಪಕ್ಷಿದು ಬಾರ್ ಹೆಡೆಡ್ ಗೂಸ್ ಅಂತ. ಬಹಳ ವಿಶಿಷ್ಟ ಪ್ರಭೇದದ ಹಕ್ಕಿ ಅದು, ಬಾತುಕೋಳಿ. ನಟ ದರ್ಶನ್ ತೋಟದ ಮನೆ ಮೇಲೆ ದಾಳಿ ಮಾಡಿದ್ರು ಅರಣ್ಯಾಧಿಕಾರಿಗಳು. ಇವೆಲ್ಲ ಸುದ್ದಿ ಹಳೆದು, ಅದನ್ನೇ ಹೇಳ್ತಾ ಇರೋದು. ಈಗ ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಮನ್ಸ್ ಕೊಡಲಾಗಿದೆ. ಖುದ್ದಾಗಿ ನೀವೇ ಹಾಜರಾಗಬೇಕು ಅಂತ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಜುಲೈ 4ನೇ ತಾರೀಕು, ಅಂದ್ರೆ ಮುಂದಿನ ತಿಂಗಳು ಬನ್ನಿ ಅಂತ. ಸೊ ಈಗ ಇದರಿಂದ ಹೇಗೆ ಪಾರಾಗ್ತಾರೆ ಅಥವಾ ಮತ್ತೆ ಕಂಟಕನ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಮತ್ತು ಕುತೂಹಲ. ನಟ ದರ್ಶನ್ಗೆ ಮತ್ತೆ ಸಂಕಷ್ಟ, ಅದು ಈಗ ಪಕ್ಷಿಯ ರೂಪದಲ್ಲಿ ಬರ್ತಾ ಇದೆ. ಒಂದು ವಿಶಿಷ್ಟ ಪ್ರಭೇದದ ಬಾತುಕೋಳಿಯನ್ನ ಸಾಕಿದ್ದಾರೆ, ಅದು ಕೂಡ ಬೇರೆ ದೇಶದ್ದು. ಕೆಲವೊಂದು ಅದನ್ನೇ ಹೇಳಿದ್ದು, ಹಾಗಾದ್ರೆ ಈಗ ನಾವು ಸಾಕ್ಬಾರ್ದಾ, ಸಾಕಿದ್ರೆ ತಪ್ಪ? ಈಗ ಕಾಡು ಮೊಲ ಬೇಟೆ ಆಡಬಾರ್ದು ಅಂತಿದೆ. ಅಂದ್ರೆ ವನ್ಯ ಮೃಗಗಳನ್ನ ಬೇಟೆ ಆಡಬಾರ್ದು, ತಿಂದ್ರೆ ಅಥವಾ ಬೇಟೆ ಆಡಿದ್ರೆ, ಸಾಯಿಸಿದ್ರೆ, ಹಿಂಸೆ ಕೊಟ್ರೆ ಕೇಸ್ ಆಗುತ್ತೆ ಅಂತ ಗೊತ್ತು. ಇದನ್ನು ಸಾಕ್ಬಾರ್ದ ಅಂದ್ರೆ ಕೆಲವೊಂದು ರೂಲ್ಸ್ಗಳು ಇರೋದೇ ಹಾಗೆ. ಕೆಲವೊಂದು ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸಾಕಬೇಕು ಅಂದ್ರೆ, ವನ್ಯಜೀವಿಗಳನ್ನ ಹೊರತುಪಡಿಸಿಯೂ ಮನೆಯಲ್ಲಿ ಸಾಕಬಹುದಾದ ಪ್ರಾಣಿ ಪಕ್ಷಿಗಳನ್ನ ಸಾಕಬೇಕು ಅಂದ್ರೆ ಲೈಸೆನ್ಸ್ ನ ಪಡೆದುಕೊಳ್ಬೇಕಾಗುತ್ತೆ. ಕೆಲವೊಂದಕ್ಕೆ ಈಗ ನಾವು ಮನೆಯಲ್ಲಿ ಬೆಕ್ಕಿನ ಮರಿ ಸಾಕ್ತಿವಿ, ನಾಯಿ ಮರಿ ಸಾಕ್ತಿವಿ, ಗಿಣಿ ಸಾಕ್ತಿವಿ, ಹಂಗಾಗಲ್ಲ ಇದು ಕೂಡ.